ನಮಸ್ಕಾರ. ಇತ್ತೀಚೆಗೆ ಬಂದಿರೋ ಒಂದು ಸುದ್ದಿ ಇದೆಯಲ್ಲ, ಅಬ್ಬಾ, ನಮ್ಮೆಲ್ಲರ ಅಡಿಗೆ ಮನೆಗಳಲ್ಲಿ ದೊಡ್ಡ ಚರ್ಚೆಯನ್ನೇ ಹುಟ್ಟುಹಾಕಿದೆ. ಏನಪ್ಪಾ ಅಂದ್ರೆ, ಇನ್ನು 3 ತಿಂಗಳಲ್ಲಿ ನಮ್ಮ ಮನೆಯಲ್ಲಿರೋ ಕೆಂಪು ಗ್ಯಾಸ್ ಸಿಲಿಂಡರ್ ಇರಲ್ಲ, ಎಲ್ಲರೂ ಪೈಪ್ ಗ್ಯಾಸ್ಗೆ ಬದಲಾಗ್ಲೇಬೇಕು ಅಂತ. ಈ ಸುದ್ದಿ ಕೇಳಿ ಸಾಕಷ್ಟು ಜನಕ್ಕೆ ಒಂದ್ ರೀತಿ ಆತಂಕ ಶುರುವಾಗಿದೆ. ಹೌದು, ಈ ಸುದ್ದಿ ಕೇಳಿ ಎಲ್ಲರಿಗೂ ಟೆನ್ಷನ್ ಆಗಿರೋದು ನಿಜ. ಅಯ್ಯೋ, ನಮ್ ಏರಿಯಾಗಿ ಇನ್ನೂ ಪೈಪ್ಲೈನ್ ಬಂದೇ ಇಲ್ಲ, ಈಗ್ಲೇ ಸಿಲಿಂಡರ್ ನಿಲ್ಸಿಬಿಟ್ರೆ ನಮ್ಮ ಗತಿ ಏನು? ಈ ತರದ ಪ್ರಶ್ನೆಗಳು ಎಲ್ಲರ ಮನಸ್ಸಲ್ಲೂ ಓಡಾಡ್ತಿದೆ. ಹಾಗಾದ್ರೆ ಈ ಸುದ್ದಿಯ ಅಸಲಿಯತ್ತೇನು? ನಿಜವಾಗ್ಲೂ ನಮ್ಮ ಸಿಲಿಂಡರ್ಗಳು ಬ್ಯಾನ್ ಆಗ್ತಿದ್ಯಾ? ಸರಿ, ಈ ಎಲ್ಲಾ ಕನ್ಫ್ಯೂಷನ್ಗಳಿಗೆ ಒಂದು ಫುಲ್ ಸ್ಟಾಪ್ ಇಡೋಣ. ಈ ಹೊಸ ನಿಯಮದ ಬಗ್ಗೆ ಸ್ಪಷ್ಟವಾದ, ನಿಖರವಾದ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ವಾಸ್ತವ ಏನು, ಸರ್ಕಾರಿ ಆದೇಶವನ್ನ ನಾವು ಹೇಗೆ ಅರ್ಥ ಮಾಡ್ಕೋಬೇಕು, ಬನ್ನಿ ಒಂದೊಂದಾಗಿ ನೋಡೋಣ. ಸರಿ, ನೇರವಾಗಿ ವಿಷಯಕ್ಕೆ ಬರೋಣ. ಈ ಹೊಸ ಆದೇಶ ಮತ್ತೆ ಎಲ್ರೂ ಮಾತಾಡ್ತಿರೋ ಈ 3 ತಿಂಗಳ ಡೆಡ್ಲೈನ್, ಇದು ನಿಖರವಾಗಿ ಯಾರಿಗೆ ಅನ್ವಯ ಆಗುತ್ತೆ? ಒಂದು ವಿಷಯವನ್ನಂತೂ ಮೊದ್ಲೇ ಸ್ಪಷ್ಟಪಡಿಸ್ತೀನಿ, ಎಲ್ರೂ ಭಯಪಡೋ ಅವಶ್ಯಕತೆ ಖಂಡಿತ ಇಲ್ಲ. ನೋಡಿ, ಈ 3 ತಿಂಗಳ ಗಡುವು ಅನ್ನೋದು ಎಲ್ಲರಿಗೂ ಅಲ್ಲ. ಇದು ಕೇವಲ ನೋಟಿಫೈಡ್ ಗ್ರಾಹಕರಿಗೆ ಮಾತ್ರ. ಅಂದ್ರೆ 2 ಕಂಡೀಷನ್ ಪೂರೈಸಬೇಕು. 1, ನಿಮ್ಮ ಮನೆ ಅಥವಾ ಅಪಾರ್ಟ್ಮೆಂಟಿಗೆ ಈಗಾಗಲೇ PNG ಪೈಪ್ಲೈನ್ ಸಂಪರ್ಕ ಲಭ್ಯವಿರಬೇಕು. 2, ಗ್ಯಾಸ್ ಕಂಪನಿಯು ನಿಮಗೆ ಈಗ ನೀವು ಸಂಪರ್ಕ ಪಡೀರಿ ಅಂತ ಅಧಿಕೃತವಾಗಿ ನೋಟಿಸ್ ಕಳಿಸಿರಬೇಕು. ಈ 2 ಆಗಿದ್ರೆ ಮಾತ್ರ ನಿಮಗೆ 90 ದಿನಗಳ ಕಾಲಾವಕಾಶ ಸಿಗುತ್ತೆ. ಹಾಗಾದ್ರೆ ಒಂದ್ ವೇಳೆ ಈ ನಿಯಮ ನಿಮಗೆ ಅನ್ವಯ ಆಗಿ, ಅಂದ್ರೆ ನೋಟಿಸ್ ಬಂದು ನೀವು 90 ದಿನದೊಳಗೆ PNGಗೆ ಬದಲಾಗ್ಲಿಲ್ಲ ಅಂದ್ರೆ ಏನಾಗುತ್ತೆ? 91ನೇ ದಿನದಿಂದ ನಿಮ್ಮ ಮನೆಲೆ LPG ಸಿಲಿಂಡರ್ ಸಪ್ಲೈ ಕಾನೂನುಬದ್ಧವಾಗಿ ನಿಲ್ಲುತ್ತೆ. ಇದು ಸರ್ಕಾರದ ಸ್ಪಷ್ಟ ಎಚ್ಚರಿಕೆ. ಸರಿ, ಈಗ ಬಹಳಷ್ಟು ಜನರಿಗೆ ಸಮಾಧಾನ ಕೊಡುವ ವಿಷಯಕ್ಕೆ ಬರೋಣ. ನಿಮಗೆ ಇದರಿಂದ ವಿನಾಯಿತಿ ಇದೆ. ಹೇಗೆ? ಮೊದಲನೇದಾಗಿ, ನಿಮ್ಮ ಏರಿಯಾಗೆ ಇನ್ನೂ PNG ಪೈಪ್ಲೈನ್ ಬಂದೇ ಇಲ್ಲ ಅಂದ್ರೆ ನೀವು ನಿಶ್ಚಿಂತೆಯಿಂದ ಇರಬಹುದು. ನಿಮ್ಮ ಸಿಲಿಂಡರ್ ಎಂದಿನಂತೆ ಬರ್ತಾನೇ ಇರುತ್ತೆ. ಎರಡನೇದಾಗಿ, ನಿಮ್ಮ ಕಟ್ಟಡದ ಡಿಸೈನ್ ಅಥವಾ ಸೇಫ್ಟಿ ಕಾರಣಕ್ಕೆ PNG ಸಂಪರ್ಕ ಅಳವಡಿಸುವುದು ಟೆಕ್ನಿಕಲಿ ಸಾಧ್ಯನೇ ಇಲ್ಲ ಅಂತ ಗ್ಯಾಸ್ ಕಂಪನಿಯ ಇಂಜಿನಿಯರ್ ಸರ್ಟಿಫೈ ಮಾಡಿದ್ರೆ ಆಗ್ಲೂ ನಿಮಗೆ LPG ಸಿಲಿಂಡರ್ ಮುಂದುವರಿಯುತ್ತೆ. ಸರಿ, ಇಲ್ಲಿವರೆಗೂ ನಮ್ಮ ಮನೆ ಕಥೆ ಆಯ್ತು. ಈಗ ಸ್ವಲ್ಪ ದೊಡ್ಡದಾಗಿ ಯೋಚನೆ ಮಾಡೋಣ. ಅಂದ್ರೆ ಸರ್ಕಾರ ಯಾಕೆ ಇಷ್ಟೊಂದು ಆಸಕ್ತಿ ವಹಿಸಿ PNGಯನ್ನ ಪ್ರೋತ್ಸಾಹ ಮಾಡ್ತಿದೆ? ಇದರ ಹಿಂದಿರುವ ದೊಡ್ಡ ಪ್ಲಾನ್ ಏನು? ಈ ಬದಲಾವಣೆಗೆ ಅತಿದೊಡ್ಡ ಕಾರಣ ನಮ್ಮ ದೇಶದ ಇಂಧನ ಭದ್ರತೆ. ಇಲ್ಲಿ ನೋಡಿ, ನಾವು ಬಳಸೋ ಒಟ್ಟು LPGಯಲ್ಲಿ 60% ನಾವು ಬೇರೆ ದೇಶಗಳಿಂದ ಆಮದು ಮಾಡ್ಕೋತೀವಿ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ನಾವು ಬಳಸೋ ಅರ್ಧಕ್ಕಿಂತ ಹೆಚ್ಚು ಗ್ಯಾಸ್ ಬೇರೆ ದೇಶಗಳಿಂದ ಬರುತ್ತೆ. ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಬೆಲೆ ಏರಿದ್ರೆ ಅದರ ನೇರ ಹೊಡೆತ ನಮ್ಮ ಜೇಬಿಗೆ ಬೀಳುತ್ತೆ. ಆದ್ರೆ PNG ಕಥೆ ಬೇರೆ. PNGಗೆ ಬಳಸೋ ನೈಸರ್ಗಿಕ ಅನಿಲ ಏನಿದೆ, ಅದು ನಮ್ದೇ ದೇಶದ ಬಾಂಬೆ ಹೈ ಮತ್ತು ಕೃಷ್ಣಾ ಗೋದಾವರಿ ಕಣಿವೆಯಂಥ ಪ್ರದೇಶಗಳಲ್ಲಿ ಉತ್ಪಾದನೆ ಆಗುತ್ತೆ. ಇದರಿಂದ ವಿದೇಶಗಳ ಮೇಲಿನ ಅವಲಂಬನೆ ಕಡಿಮೆಯಾಗಿ ನಮ್ಮ ದೇಶದ ಇಂಧನ ಭದ್ರತೆ ತುಂಬಾನೇ ಗಟ್ಟಿಯಾಗುತ್ತೆ. ಹಾಗಾದ್ರೆ ಸರ್ಕಾರದ ಫಸ್ಟ್ ಟಾರ್ಗೆಟ್ ಯಾರು ಗೊತ್ತಾ? ದೇಶಾದ್ಯಂತ ಸುಮಾರು 60 ಲಕ್ಷ ಮನೆಗಳಿಗೆ ಈಗಾಗಲೇ PNG ಸಂಪರ್ಕ ಲಭ್ಯವಿದೆ. ಆದ್ರೂ ಅವರು ಇನ್ನೂ ಸಿಲಿಂಡರ್ಗಳನ್ನೇ ಬಳಸ್ತಿದ್ದಾರೆ. ಈ 60 ಲಕ್ಷ ಮನೆಗಳನ್ನ PNGಗೆ ಬದಲಾಯಿಸಿದ್ರೆ ಅಲ್ಲಿ ಉಳಿಯೋ ಕೋಟ್ಯಾಂತರ ಸಿಲಿಂಡರ್ಗಳನ್ನ ಪೈಪ್ಲೈನ್ ಇಲ್ಲದ ಹಳ್ಳಿಗಳಿಗೆ ಮತ್ತು ಉಜ್ವಲ ಯೋಜನೆಯ ಫಲಾನುಭವಿಗಳಿಗೆ ಸುಲಭವಾಗಿ ಕೊಡಬಹುದು. ಇದು ಸರ್ಕಾರದ ಸ್ಟ್ರಾಟಜಿ. ಸರ್ಕಾರದ ಪ್ಲಾನ್ ಎಲ್ಲ ಓಕೆ, ಆದ್ರೆ ನಮ್ಮ ಕತೆ ಏನು? ಒಬ್ಬ ಕಸ್ಟಮರ್ ಆಗಿ ನಮ್ಗೆ ಯಾವುದು ಬೆಸ್ಟ್, ಯಾವುದು ಹೆಚ್ಚು ಸೇಫ್, ಯಾವುದು ಹೆಚ್ಚು ಅನುಕೂಲ? ಬನ್ನಿ ಈಗ LPG ಮತ್ತು PNG ನಡುವೆ ಒಂದು ನೇರ ಹೋಲಿಕೆನೆ ಮಾಡ್ಬಿಡೋಣ. ಈ ಸ್ಲೈಡ್ನಲ್ಲಿರೋ ವ್ಯತ್ಯಾಸಗಳನ್ನ ಗಮನಿಸಿ. ಮೊದಲನೇದು ಸೇಫ್ಟಿ. PNG ಗ್ಯಾಸ್ ಗಾಳಿಗಿಂತ ಹಗುರ. ಒಂದ್ವೇಳೆ ಲೀಕ್ ಆದ್ರೆ ತಕ್ಷಣ ಮೇಲಕ್ಕೆ ಹಾರಿ ಗಾಳಿಯಲ್ಲಿ ಸೇರಿ ಹೋಗುತ್ತೆ. ಆದ್ರೆ LPG ಇದೆಯಲ್ಲ, ಅದು ಭಾರ ಇರೋದ್ರಿಂದ ಲೀಕ್ ಆದ್ರೆ ನೆಲದ ಮೇಲೆ ಸಂಗ್ರಹವಾಗಿ ಅಪಾಯದ ಸಾಧ್ಯತೆ ಹೆಚ್ಚು. ಇನ್ನು ಸಪ್ಲೈ ವಿಷಯಕ್ಕೆ ಬಂದ್ರೆ 24/7 ನಿರಂತರವಾಗಿ ಬರುತ್ತೆ. ಸಿಲಿಂಡರ್ ಖಾಲಿಯಾಗೋ ಚಿಂತೆಯೇ ಇಲ್ಲ. ಬಿಲ್ಲಿಂಗ್ ಕೂಡ ಕರೆಂಟ್ ಬಿಲ್ ತೆರ, ಬಳಸಿದ ನಂತರವೇ ಪೇಮೆಂಟ್. ಇನ್ನೊಂದು ಸಖತ್ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಒತ್ತಡ, ಅಂದ್ರೆ ಪ್ರೆಷರ್. PNG ಪೈಪ್ನಲ್ಲಿ ಗ್ಯಾಸ್ನ ಪ್ರೆಷರ್ ಕೇವಲ 21 ಮಿಲಿಬಾರ್ ಅಂತೆ. ಅಂದ್ರೆ ನಾವು ಬಾಯಿಂದ ಗಾಳಿ ಊದಿದ್ರೆ ಎಷ್ಟು ಪ್ರೆಷರ್ ಇರುತ್ತೋ ಅದಕ್ಕಿಂತಾನೂ ಕಡಿಮೆ. ಹಾಗಾಗಿ ಸಿಲಿಂಡರ್ನಂತೆ ಪೈಪ್ ಸ್ಫೋಟಗೊಳ್ಳುವ ಸಾಧ್ಯತೆ ಇಲ್ವೇ ಇಲ್ಲ ಅಂತಾನೆ ಹೇಳ್ಬೋದು. ಸರಿ, ಎಲ್ಲದಕ್ಕಿಂತ ಮುಖ್ಯ ದುಡ್ಡಿನ ವಿಷಯಕ್ಕೆ ಬರೋಣ. ಒಂದು ಸಾಮಾನ್ಯ ಕುಟುಂಬಕ್ಕೆ ತಿಂಗಳಿಗೆ 2 ಸಿಲಿಂಡರ್ ಬೇಕು ಅಂದ್ಕೊಂಡ್ರೆ ಡೆಲಿವರಿ ಚಾರ್ಜ್ ಎಲ್ಲ ಸೇರಿ ಸುಮಾರು ₹1,700 ಖರ್ಚಾಗಬಹುದು. ಅದೇ ಪ್ರಮಾಣದ ಅಡುಗೆಗೆ PNG ಬಳಸಿದ್ರೆ ಬಿಲ್ ಸುಮಾರು ₹1,560 ಆಗುತ್ತೆ.
ಅಂದ್ರೆ ಪಿಎನ್ಜಿ ಬಳಸೋದ್ರಿಂದ ತಿಂಗಳಿಗೆ ಸೀದಾಸಾದಾ ಒಂದಷ್ಟು ದುಡ್ಡು ಸೇವ್ ಆಗತ್ತೆ. ಓಕೆ, PNG ಬಗ್ಗೆ ಇಷ್ಟೆಲ್ಲ ಕೇಳಿದ್ಮೇಲೆ ಅದನ್ನ ತಗೊಳ್ಳೋದು ಹೇಗೆ ಅಂತಾನೂ ತಿಳ್ಕೊಬೇಕಲ್ವಾ? ಒಂದು ವೇಳೆ ಬದಲಾಗೋಕೆ ಮನ್ಸಿದ್ರೆ ಅಥವಾ ಕನಿಷ್ಠದರ ಪ್ರಾಸೆಸ್ ಹೇಗೆ ಅಂತ ತಿಳ್ಕೊಳ್ಳೋ ಕುತೂಹಲ ಇದ್ರೆ ಬನ್ನಿ ಕೊನೆಯ ಭಾಗಕ್ಕೆ ಹೋಗೋಣ. PNG ಕನೆಕ್ಷನ್ ಪಡೆಯೋದು ಹೇಗೆ? ಅದಕ್ಕೊಂದು ಸಿಂಪಲ್ ಗೈಡ್ ಇಲ್ಲಿದೆ. ಪ್ರಾಸೆಸ್ ತುಂಬಾನೇ ಸಿಂಪಲ್ ಇದೆ. ಮೊದಲು ನಿಮ್ಮ ಏರಿಯಾದ ಗ್ಯಾಸ್ ಕಂಪನಿ ವೆಬ್ಸೈಟ್ಗೆ ಹೋಗಿ ನಿಮ್ಮ ಪಿನ್ ಕೋಡ್ ಹಾಕಿ ಕನೆಕ್ಷನ್ ಲಭ್ಯ ಇದೆಯಾ ಅಂತ ಚೆಕ್ ಮಾಡಿ. ಇದ್ರೆ ಆನ್ಲೈನಲ್ಲೇ ಅರ್ಜಿ ತುಂಬಿ ರೀಫಂಡಬಲ್ ಡೆಪಾಸಿಟ್ ಪೇ ಮಾಡಿ. ನಂತರ ಅವರೇ ನಿಮ್ಮ ಮನೆಗೆ ಬಂದು ಮೀಟರ್ ಮತ್ತು ಪೈಪ್ ಅಳವಡಿಸಿ ಹೋಗ್ತಾರೆ. ಇದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಕೂಡ ತುಂಬಾನೇ ಬೇಸಿಕ್. ನಿಮ್ಮ ID ಪ್ರೂಫ್, ಅಡ್ರೆಸ್ ಪ್ರೂಫ್ಗಾಗಿ ಕರೆಂಟ್ ಬಿಲ್, ಮತ್ತೆ ಸ್ವಂತ ಮನೆಯಾಗಿದ್ರೆ ಪ್ರಾಪರ್ಟಿ ಟ್ಯಾಕ್ಸ್ ರಸೀದಿ ಅಥವಾ ಬಾಡಿಗೆ ಮನೆಯಲ್ಲಿದ್ರೆ ಬಾಡಿಗೆ ಒಪ್ಪಂದ ಪತ್ರ. ಇಷ್ಟು ಸರಳ ದಾಖಲೆಗಳಿದ್ರೆ ಸಾಕು. ಈ ಬದಲಾವಣೆ ಕೇವಲ ಬೆಂಗಳೂರಿಗೆ ಸೀಮಿತ ಅಲ್ಲ. ಗೇಲ್ ಗ್ಯಾಸ್, ಅದಾನಿ ಗ್ಯಾಸ್ನಂತಹ ದೊಡ್ಡ ಕಂಪನಿಗಳು ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಅಂದ್ರೆ ತುಮಕೂರು, ಧಾರವಾಡ, ದಕ್ಷಿಣ ಕನ್ನಡ, ಮೈಸೂರಿನಂತಹ ನಗರಗಳಲ್ಲೂ ನೆಟ್ವರ್ಕ್ ಅನ್ನ ವೇಗವಾಗಿ ವಿಸ್ತರಿಸುತ್ತಿವೆ. ಇದು ಒಂದು ವ್ಯಾಪಕ ರಾಷ್ಟ್ರೀಯ ಯೋಜನೆ. ಹಾಗಾದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಸರ್ಕಾರ ಸುರಕ್ಷಿತ, ಅಗ್ಗದ ಮತ್ತು ಆಮದು ಅವಲಂಬನೆಯನ್ನ ಕಡಿಮೆ ಮಾಡುವ PNG ಬಳಕೆಯನ್ನ ಪ್ರೋತ್ಸಾಹಿಸುತ್ತಿದೆ. ನೆನಪಿಡಿ, ಇದು ಹಂತ ಹಂತವಾಗಿ ಆಗೋ ಬದಲಾವಣೆಯ ಹೊರತು ದಿಢೀರ್ ನಿಷೇಧ ಅಲ್ಲ. ಭವಿಷ್ಯ ಖಂಡಿತ ಪೈಪ್ ಗ್ಯಾಸ್ನದ್ದು. ಈ ಬದಲಾವಣೆಗೆ ನಮ್ಮ ಅಡಿಗೆ ಮನೆ ಸಿದ್ಧವಾಗಿದೆಯಾ ಅಂತ ಯೋಚಿಸೋ ಸಮಯ ಇದು.